ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುರುಗಳೇ, ನೀವೇನು ತೊಂದರೆ ಇಲ್ಲ ಅಂತ ಹೇಳಿದ್ದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಗುರುಗಳೇ, ಬರೀ ಭವಿಷ್ಯದ ಬಗ್ಗೆನೇ ಹೇಳಿದ್ರೆ ಹೇಗೆ? ಇವನ್ ಜೀವನದಲ್ಲಿ ಹಿಂದೆ ನಡೆದಿದ್ದ ಬಗ್ಗೆನೂ ಸ್ವಲ್ಪ ಹೇಳಿದ್ರೆ ನಮ್ಗಿರೋ ಅನುಮಾನ ಎಲ್ಲ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಈ ಪ್ರಪಂಚನೇ ಹಾಗೆ, ಸುಳ್ಳನ್ನ ಸುಲಭವಾಗಿ ನಂಬುತ್ತೆ, ಸತ್ಯನ ಅನುಮಾನದಿಂದಲೇ ನೋಡುತ್ತೆ. ಈಗೇನು ನಿಮಗೆ ಹಳೆ ವಿಷಯ ನಾನು ಹೇಳಬೇಕು ಅಷ್ಟೇ ತಾನೆ? ಇವಳು ಈಗ ನಡೆದಿದ್ದನ್ನ ಹೇಳಿರ್ತಾಳೆ, ಆದರೆ ಹಿಂದೆ ನಡೆದಿದ್ದನ್ನ ಖಂಡಿತ ಹೇಳಿರಲ್ಲ. ನಿಮಗೆ 24ನೇ ವಯಸ್ಸಿದ್ದಾಗ ನಿಮ್ಮ ತಂದೆನ ಕಳ್ಕೊಂಡ್ರಿ, ನಿಜನಾ? ನಿಮಗೆ 45ನೇ ವರ್ಷದವರೆಗೂ ಮದುವೆ ಯೋಗನೇ ಇರಲಿಲ್ಲ ಅಂತ ಜಾತಕ ಹೇಳುತ್ತೆ. ನೀವು ಮದುವೆ ಆಗಿದ್ದು 45ನೇ ವರ್ಷಕ್ಕಲ್ವಾ? ಹೌದು ಗುರುಗಳೇ, ಸರಿ ಇದೆ. ಇದೇನಿದು, ಹಿಂದೆ ನಡೆದಿದ್ನು ಸರಿಯಾಗಿ ಹೇಳ್ತಿದಾರಲ್ಲ. ಗುರುಗಳೇ, ನೀವ್ ಹೇಳ್ತಾ ಇರೋದು ಅಕ್ಷರ ಸಹ ಸರಿ. ಇಷ್ಟ್ರ ಮೇಲೂ ಅನುಮಾನ ಇದೆ ಅಂದ್ರೆ ಅವರಿಗೆ ಅನುಮಾನದ ರೋಗ ಇದೆ ಅಂತ ಅರ್ಥ. ನಿಮಗೆ ಆ ಭಗವಂತ ಎಲ್ಲಾನು ಕೊಟ್ಟಿದ್ದಾನೆ, ತಾಯಿ ಪ್ರೀತಿ ಒಂದು ಬಿಟ್ಟು. ನಿಮಗೆ ಸುತ್ತಮುತ್ತ ಎಷ್ಟೇ ಶುಚಿಯಾಗಿದ್ರೂ ಸಾಕಾಗಲ್ಲ, ಇನ್ನೂ ಸರಿಯಾಗಿರ್ಬೇಕು ಅಂತಾನೆ ಬಯಸ್ತೀರ. ರುಚಿ ಅಂದ್ರೆ ನಿಮಗೆ ಪಂಚಪ್ರಾಣ, ಅನುಭವಿಸಿ ತಿಂತೀರಿ, ಹೌದು ತಾನೆ? ಹೌದು. ನಿಮ್ಮ ಜೀವನದಲ್ಲಿ ಪ್ರೀತಿ ಕೊರತೆ ಇದೆ ಅಂತಾನೆ ಆ ಭಗವಂತ ನಿಮ್ಮಿಬ್ಬರನ್ನು ಒಂದು ಮಾಡಿದ. ಇಷ್ಟು ದಿನ ನಿಮ್ಮ ಹತ್ರ ದುಡ್ಡು ಮಾತ್ರ ಇತ್ತು, ಪ್ರೀತಿ ಇರಲಿಲ್ಲ. ಬಹಿರಂಗದಲ್ಲಿ ನೀವು ಭಾರಿ ದೊಡ್ಡ ಶ್ರೀಮಂತರು, ಆದರೆ ಪ್ರೀತಿ ಸಿಗದೆ ಅಂತರಂಗದಲ್ಲಿ ಬಡವರಾಗಿದ್ರಿ. ಈಗ ದುಡ್ಡಿನ ಜೊತೆಯಲ್ಲಿ ಪ್ರೀತಿನೂ ಬಂದು ಸೇರಿಕೊಂಡಿದೆ. ಇನ್ಮೇಲೆ ನೀವು ನಿಜವಾಗ್ಲೂ ಶ್ರೀಮಂತರಾಗಿರ್ತೀರಿ. ಬರಡಾಗೈದೆಯಲಿ ಪ್ರಣಯ ಚಿಗುರಿದೆ. ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ನಿಮ್ಮ ಮಾತು ಕೇಳಿ ನನಗೆ ಬಹಳ ಖುಷಿ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಕಾಶ್ ಅವರೇ, ಒಂದು ಕೆಲಸ ಮಾಡಿ, ಆ ಮೆಕ್ಯಾನಿಕ್ಗೆ ಫೋನ್ ಮಾಡ್ರಿ, ಅವನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಲಿ. ವಾ, ಈ ಐಡಿಯಾ ನಂಗೆ ಮೊದಲು ಹೊಳದೇ ಇರಲಿಲ್ಲ ಮರ್ರೆ. ಮಾಡ್ತೆ. ಹಲೋ ಹಲೋ ಸರ್, ಹೇಳ್ತಲ್ಲ ಸರ್, ಪದೇ ಪದೇ ಫೋನ್ ಮಾಡಬೇಡಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಅರ್ಜೆಂಟ್ ಕೆಲಸ ಇದೆ ಸರ್. ಅಪ್ಪ ಪುಣ್ಯಾತ್ಮ, ನೀ ನಿಧಾನಕ್ಕೆ ಬಾ ಮರೆಯ. ಆದ್ರೆ ಫೋನ್ ಇಟ್ಟು ಕೂಡಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಇಲ್ಲೊಬ್ಬ ರೈತ ನಮ್ಮನ್ನು ಕೂಡ ಹಾಯ್ಕೊಂಡು ಚಿತ್ರ ಹಿಂಸೆ ಕೊಡ್ತಿದ್ದ ಅಂದೇಳಿ ಕಂಪ್ಲೇಂಟ್ ಮಾಡ. ಫೋರ್ಸನ್ ಕರ್ಸ. ಸರ್, ಫೋನ್ ಇಟ್ಟ ತಕ್ಷಣ ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತ ಸರ್, ಆಮೇಲೆ ಮುಂದೆ ಏನು ಕೇಳಿಸಿಲ್ಲ ಸರ್. ಕಾಶ್ ಅವರೇ, ನಿಮ್ ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ಅಪ್ಪ ಮೆಕ್ಯಾನಿಕ್ಕು, ನಾನು ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಟಿ. ಶಿವರೇ, ಈಗ ಇದೆಲ್ಲ ಬೇಕಾ ಅಲ್ವಾ? ಸಾರಿ ನೋಡಪ್ಪ ಮೆಕ್ಯಾನಿಕ್ಕು, ನೀನು ಫೋನ್ ಇಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡು. ಇಲ್ಲಿ ಒಬ್ಬ ರೈತ ನಮ್ಮನ್ನ ಕೂಡ ಹಾಕಿದ್ದಾನೆ ಅಂತ ಕಂಪ್ಲೇಂಟ್ ಮಾಡು. ಸರ್, ರಾಜಾ ಚಡ್ಡಿ ಕಂಪ್ನಿಗಳು ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತಾ ಇದೆ ಸರ್, ಮುಂದಕ್ಕೇನೆ ಕೇಳಿಸ್ತಾ ಇಲ್ಲ. ಬೇರೆ ಏನಾದ್ರೂ ಹೇಳಿದ್ರ ಸರ್ ನೀವು? ಏ ಹೆಕ್ಕ ತಿಮ್ಮನೆ, ಫೋನ್ ಮಾಡ.
ಸರ್ ಎಕ್ಕ ತಿಮ್ಮ ಅಂತ ಏನು ಹೇಳಿದ್ರಲ್ಲ ಸರ್, ಅಲ್ಲಿ ತನಕ ಕೇಳಿಸ್ತಾ ಇದೆ, ಮುಂದಕ್ಕೇನು ಕೇಳಿಸ್ತಾ ಇಲ್ಲ ಸರ್. ಅಪ್ಪ ಮೆಕ್ಯಾನಿಕ್ಕು ಸರ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ. ಇ ಈ ಆಹಾ, ಇದೆಲ್ಲ ಕೇಳಿಸುತ್ತೆ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡು, ಇದು ಮಾತ್ರ ಕೇಳಿಸ್ತಾ ಇಲ್ವಾ? ಇದೆಲ್ಲ ಕೇಳಿಸುತ್ತೆ ಅನ್ನೋದು ಕೇಳಿಸ್ತದೆ ಸರ್, ಮುಂದಕ್ಕೇನು ಕೇಳಿಸ್ತಾ ಇಲ್ಲ ಸರ್. ಶೋರೆ ಟೆನ್ಷನ್ ಮಾಡ್ಕೊಂಡ್ಬೇಡಿ, ಬಿಕಾಸ್ ಬೇಸಿಕಲಿ ಐ ಎಮ್ ಅ ಪೊಲೀಸ್ ಆಫೀಸರ್. ಲೆಟ್ ಮಿ ಟ್ರೈ. ಅಪ್ಪ ಮೆಕ್ಯಾನಿಕ್, ಹಾ ಹೇಳಿ ಸರ್. 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು. ಈ ತಿಂಬು ವಿಷಯ ಎಲ್ಲ ಬೇಗ ಗೊತ್ತಾತ್ ನಿನಗೆ, ಮುದು ವಿಷಯ ಮಾತ್ರ ಗೊತ್ತಾತಿಲ್ಯಾ? ಸರ್ ತಿನ್ನೋ ವಿಷಯ ಅಲ್ವಾ ಸರ್, ಅದಕ್ಕೆ ಗೊತ್ತಾಯ್ತು. ಅದು ಅಲ್ಲದೆ ಇದೆಲ್ಲ ನಾನು LKG ಇಂದಾನೆ ಕಲ್ತಿದ್ದೀನಿ ಸರ್. ಪದ್ಯ ಗೊತ್ತಾಗುತ್ತೆ, ಆದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡು, ಈ ಗದ್ಯ ಗೊತ್ತಾಗ್ತಾ ಇಲ್ವಾ ನಿನಗೆ? ಹಲೋ ಸರ್, ಹಲೋ ಹಲೋ. ಕಟ್ಟಾಯ್ತು. ಕಂಡ್ರೆ ಶಿವರೇ, ನಾನು ಆಗಲೇ ಹೇಳಿದೆ ಇದ್ಯಾವುದೋ ಮಾಯಾಜಾಲ ಇರಬೇಕು ಅಂದ. ಹೌದು ಕಾಶ್ಯವ್ರೆ, ಇಲ್ಲೇನೋ ಮಾಯ ಇದೆ, ಏನೋ ಷಡ್ಯಂತ್ರ ನಡೀತಾ ಇದೆ. ಈಗ ಎಂತ ಮಾಡೋದು ಶಿವರೇ? ನಾವೇನ್ ಮಾಡೋದು? ಮಾಡ್ಬೇಕಾಗಿರೋದು ಅಯ್ಯಪ್ಪ ಬಿಟ್ರೆ ಉಂಟು, ಇಲ್ಲ ಅಂದ್ರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಮೇಡಮ್ ಅವ್ರು ಎಷ್ಟೊತ್ತು ಮಾಡಿದ್ರಿ? ನಾನು ಕುಂತ್ಕೋಕು ಆಯ್ತಿಲ್ಲ, ನಿಂತ್ಕೋಕು ಆಯ್ತಿಲ್ಲ. ಅಲ್ಲ ಗೊತ್ತಾಯ್ತು ಅಂತ ಡಾಕ್ಟರ್ ಮನೆಗೆ ಹೊಂಟೋದ್ರೆ ಏನ್ ಗತಿ? ನಾನು ಈ ನೋವು ತಡ್ಕೊಂಡು ಅದ್ ಹೆಂಗಿದ್ದೀನೋ ನಂಗೆ ಗೊತ್ತಾಯ್ತಾ ಇಲ್ಲ. ಸರಿ, ನಾನೀಗ ಬಂದಲ್ಲ, ಬನ್ನಿ. ಡಾಕ್ಟರ್ ಕ್ಯಾಬಿನ್ ಎಲ್ಲಿದೆ? ಅದಾ ಅಲ್ಲಿ. ಸರಿ ಬನ್ನಿ. ಮೇಡಮ್ ಅವ್ರೆ, ನಂಗೆ ಹೊಸಿ ನಡಿಯಕ್ಕಾಯ್ತಿಲ್ಲ. ಹೊಸಿ ಒಂದ್ ನಿಮಿಷ. ಬನ್ನಿ ಕೂತ್ಕೊಳ್ಳಿ. ಬೇಡ ಬಿಡಿ ಮೇಡಮ್ ಅವ್ರೆ, ಯಾರಾದ್ರೂ ನೋಡಿದ್ರೆ ಈಚೆ ನಮ್ಮ ಅಪ್ಪನ ಗಂಟೆ ಹೊಂಟೋಯ್ತದೆ, ಬೇಡ. ಬನ್ನಿ ಹೋಗಮ್ಮ. ಏನಾಯ್ತಪ್ಪ? ಏನು ಡಾಕ್ಟ್ರೆ, ಒಂದ್ ಹೆಜ್ಜೆ ಮುಂದಿಡಕ್ಕೂ ಆಯ್ತಿಲ್ಲ, ಹಿಂದಿಡಕ್ಕೂ ಆಯ್ತಿಲ್ಲ. ಅದೇನಾಗದೆ ಅಂತ ಹೊಸಿ ನೋಡಿ ಡಾಕ್ಟ್ರೆ. ಬನ್ನಿ ಕುಳ್ಕೊಳ್ಳಿ. ನಿಧಾನ ಕೂತ್ಕೊಳ್ಳಿ. ಕಾಲಿ ನೋಯುತ್ತಾ? ಹೌದು. ಅಯ್ಯೋ, ಇಲ್ಲಿ ಇಲ್ಲ, ಕೈ ಕೊಡಿ. ಇಲ್ಲಿ ನೋವಾಗುತ್ತಾ? ಎಲ್ಲಿ ಬಿದ್ದಪ್ಪ? ಏನಾಯ್ತು? ಹೇಗಾಯ್ತಿದು? ಡಾಕ್ಟರ್, ಅದು ಆಕ್ಚುಲಿ ದಾರಿಯಲ್ಲಿ ಗಾಡಿಯಿಂದ ಬಿದ್ದು ಹೀಗಾಗಿದೆ. ಏನಾಗಿದೆ ಡಾಕ್ಟರ್? ಬನ್ನಿ ಕುಳಿತುಕೊಳ್ಳಿ, ಹೇಳ್ತೀನಿ. ಹೇಳಿ ಡಾಕ್ಟರ್, ಏನಾಗಿದೆ? ನೋಡಿ, ಇವರಿಗೆ ಮಂಡಿ ಚಿಪ್ಪಿನ ಮೂಳೆ ಮುರಿದೋಗಿದೆ. ಇಷ್ಟೊಂದು ಇಂಜುರಿ ಆಗಿದ್ರು ಇವ್ರು ಇಲ್ಲಿ ತನಕ ಹೆಂಗ್ ನೋಡ್ಕೊಂಡು ಬಂದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನು ಅಂದ್ರೆ ಏನ್ ಹೇಳಿ ಡಾಕ್ಟ್ರೆ, ಎಲ್ಲಾನು ನಾಳೆ ಬರ. ಸರ್, ಈಗ ಏನ್ ಮಾಡ್ಬೋದು? ನೋಡಮ್ಮ, ಇವ್ರಿಗೆ ಕೈ ಮತ್ತೆ ಕಾಲು ತುಂಬಾ ಇಂಜುರಿ ಆಗಿರೋದ್ರಿಂದ 15 ದಿವಸ ತನಕ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಅದಕ್ಕೆ ನೀವು ಕರ್ಕೊಂಡು ಬರ್ಬೇಕು. 15 ದಿನಾನಾ? ಹೌದಮ್ಮ, ಕೈ ಮತ್ತೆ ಕಾಲು ತುಂಬಾ ಫ್ರಾಕ್ಚರ್ ಆಗಿದೆ. ಸೊ ಈಗ ತುಂಬಾ ಇಂಜುರಿ ಆಗಿರೋದ್ರಿಂದ 15 ದಿವಸ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಒಂದ್ ದಿವಸ ತಪ್ಪಿದ್ರು ಕೂಡ ಟ್ರೀಟ್ಮೆಂಟ್ ನ ಮೊದಲಿಂದ ಶುರು ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ಅಷ್ಟು ಟ್ಯಾಬ್ಲೆಟ್ಸ್ ನ ಬರ್ಕೊಡ್ತೀನಿ, ಅದನ್ನ ನೀವು ಮಿಸ್ ಮಾಡ್ದಂಗೆ ಕೊಡಿ, ಸರಿನಾ?
ಡಾಕ್ಟ್ರೆ ನನ್ನ ಕಾಲು ನಿಜವಾಗ್ಲೂ ಸರೋದದ ಡಾಕ್ಟ್ರೆ? ಇದು 15 ದಿವಸ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಬನ್ನಿ, ಆಮೇಲೆ ಹೇಳ್ತೀನಿ ನಾನು. ತಗೊಳ್ಳಿ. ನಿಮ್ಮ ಉಪಕಾರ ಯಾವತ್ತು ಮರೆಯೋದಿಲ್ಲ ಡಾಕ್ಟ್ರೆ. ದಟ್ ಈಸ್ ಮೈ ಡ್ಯೂಟಿ. ಸರಿ ಡಾಕ್ಟ್ರೆ, ನಾವು ಹೋಗಿ ಬರ್ತೀವಿ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪದ್ಮವ್ವ, ಸಾಲ ಅಂತ ದುಡ್ಡು ತಕೊಂಡ್ಮ್ಯಾಕೆ ಬಡ್ಡಿ ಕಟ್ಟನೇಬೇಕು. ಬಡ್ಡಿಗೆ ಅಂತ ಸಾಲ ತಂದ್ಮ್ಯಾಕೆ ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದು ಬಡ್ಡಿ ಕೇಳ್ತಾರೆ. ಇದ್ರಾಗ ಸಾಲ ಕೊಟ್ಟವ್ರದ್ದು ಅಂತ ತೆಪ್ಪಿರ್ತದವ. ಅಲ್ಲ ಪುಟ್ಟಕ್ಕ, ದುಡ್ಡಿಲ್ದಿರೋ ಸಮಯದಾಗೆ ಬಡ್ಡಿ ಕಟ್ಟುವಂತ ಹಿಂಸೆ ಕೊಟ್ರೆ ಹೆಂಗೆ ನೀನು ಹೇಳು? ನೋಡವ, ಬಂಗಾರಮ್ಮನವರು ಸಾವಿರಾರು ಜನಕ್ಕೆ ಸಾಲ ಕೊಟ್ಟವ್ರು. ನಮ್ಮ ಕೈಲಿ ಕೊಟ್ಟಕ್ಕಾಗಕ್ಕೇ ಇಲ್ಲ ಅಂತ ಹೋಗಿ ಹೇಳ್ದವ್ರಿಗೆ ಬಡ್ಡಿ ಆಟೆ ಅಲ್ಲ, ಅಸಲು ಕೂಡ ಬಿಟ್ಬಿಟ್ಟವ್ರೆ. ಅವ್ರು ಏನು ಅಂತ ಇಡೀ ಊರ್ಗೆ ಗೊತ್ತು. ಅಂಥವ್ರ ಮೇಲೆ ದೂರು ಕೊಡೋದು ಅಂದರೆ ದೂರ್ ಕೊಟ್ಟಿದ್ದು ನಾನಲ್ಲ ಪುಟ್ಟಕ್ಕ, ನಿನ್ ಮಗಳು ಸ್ನೇಹ. ನನಗೆ ನನ್ನ ಗಂಡನ ಉಳಿಸ್ಕೊಳ್ಳೋದೇ ಆಗೋಗೈತೆ. ನೋಡು, ಅವಳಿಗಂತೂ ಬುದ್ಧಿ ಇಲ್ಲ, ನಿನಗೂ ಹೊಸ ಬುದ್ಧಿ ಬೇಡವೇ? ಅವ್ವ, ನಮಗೆ ಕಾನೂನು ದೂರು ಇದ್ಯಾವುದು ಬೇಡ. ಅಪ್ಪಯ್ಯನ ಉಳಿಸ್ಕೊಂಡ್ರೆ ಸಾಕಾಗೈತೆ. ನಿಮ್ಮ ಅಪ್ಪಯ್ಯ ಒಬ್ರು ಉಳ್ಕೊಂಬಿಟ್ರೆ ಸಾಕ. ಬಡ್ಡಿ ಸಾಲ ತಗೊಂಡು ಎಷ್ಟೊಂದು ಜನ ಸಾಯ್ತಾವ್ರೆ. ಅವ್ರಿಗೆ ಬಡ್ಡಿ ಕಾಯ್ತಾ ಇಲ್ಲ. ಅವ್ರ ತವ ಇವರು ಎದುರಿಸ್ಕೊಂಡು ಬೆದರಿಸ್ಕೊಂಡು ಅವ್ರೆ. ಇದು ಸರಿನಾ? ಪದ್ಮವ್ವ, ನೀನು ಯಾರ ಬಗ್ಗೆ ಮಾತಾಡ್ತಿದೀಯೆ? ಹಾಂ, ಹೊಸ ತಿಳ್ಕೊಂಡು ಮಾತಾಡು. ಬಂಗಾರಮ್ಮನವ್ರ ಬಗ್ಗೆ ಹಿಂಗೆಲ್ಲ ತೆಪ್ಪಾಗಿ ಮಾತಾಡೋದು ಸರಿ ಕಾಣಕ್ಕಿಲ್ಲವ. ನಿನ್ನ ಮಗಳು ಏನೇ ಆದ್ರೂ ಕೊಟ್ಟಿದ್ದ ದೂರನ್ನ ವಾಪಸ್ ತಗೋಬೇಡ ಅಂತ ಹೇಳವಳೆ. ಅವ್ವ, ಮನೆಯವರೇ ಹಿಂಗೆ ಹೇಳೋದ್ಮ್ಯಾಕೆ ಇವ್ರ ತಗೊಂಡು ದೂರ ವಾಪಸ್ ತಗೊಳ್ಳಿ ಅಂತ ಕೇಳೋದು ಸರಿ ಕಾಣಿಸ್ತಾ ಇಲ್ಲ. ಪದ್ಮವ್ವ, ಉಂಡು ಮನೆಗೆ ಯಾರು ಹಿಂಗೆ ಮಾಡ್ತಾರ? ನಿನ್ನ ಮಗಳ ಮದುವೆಗೆ ದುಡ್ಡಿಲ್ಲ ಅಂದಾಗ ಅಣ್ಣವರು ಅವ್ರ ಜೇಬ್ನಾಗಿದ್ದ ದುಡ್ಡನ್ನೆಲ್ಲ ಕೈ ತೆಗೆದುಕೊಟ್ರು. ಅದನ್ನು ಎಣಿಸ್ನೂ ಇಲ್ಲ. ಹೌದವ್ವ, ಅಪ್ಪಯ್ಯ ಹುಷಾರಾದ್ಮೇಲೆ ಮಾತಾಡಿದ್ರಾಯ್ತು. ಇವಾಗ ದೂರ್ ವಾಪಸ್ ತಕ್ಕೊಳ್ಳೋಣ ನಡಿ. ಇಲ್ಲ ಗೌರ, ನಾ ಬರಕ್ಕಿಲ್ಲ. ಈ ವಿಷಯದಾಗೆ ನಾನು ಸ್ನೇಹನ್ ಮಾತೇ ಕೇಳೋದು. ಅಲ್ಲ ಗೌರಿ, ನಿಮ್ಮ ಅಪ್ಪಯ್ಯ ಉಳ್ಕೊಳ್ಳೋದು ಮುಖ್ಯನಾ ಅಥವಾ ಇವನ್ನ ಬಚಾವ್ ಮಾಡೋದು ಮುಖ್ಯನಾ? ನೀನು ಹೇಳು. ನೀನೇ ಹೇಳ್ಬಿಟ್ಟಕ್ಕ, ನನ್ನ ಜಾಗದಾಗ ನೀನಿದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ನಾನು ಅಮ್ಮವ್ರನ್ನ ಸುಮ್ಕೆ ಸ್ವಾರ್ಥಿಯಾಗಿ ಮಾತಾಡ್ಬೇಡ ಪುಟ್ಟಕ್ಕ. ಇಲ್ಲ ಪದ್ಮವ್ವ, ಇದ್ರಾಗೆ ಏನೋ ತೆಪ್ಪಾಗೈತೆ. ಇಲ್ಲಿ ನೋಡ್ಬಿಟ್ಟಕ್ಕ, ಈಗ ಮಾತಾಡಕ್ಕೆ ನಂಗೆ ಟೈಮ್ ಇಲ್ಲ. ಗೌರಿ ನಡಿ, ಮಾಲೆ ಅಡ ಇಕ್ಬಿಟ್ಟು ಆಸ್ಪತ್ರೆಗೆ ಕಾಸು ಕಟ್ಟಬೇಕು. ನಿಮ್ಮಪ್ಪ ಇನ್ನು ಉಳಿಸ್ಕೋಬೇಕು. ನಡಿ ಮಗ. ಅವ್ವ, ಹಿಂಗಾಗ್ತೈತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ರೆಡಿ ಮಾಡ್ತಿದ್ಲು. ಹೌದು ಅಕ್ಕ, ನಾವು ಮರ್ತಿದ್ರು, ಅವಳಂತೂ ಮರಿತಾ ಇರಲಿಲ್ಲ. ನನ್ನ ಬೆಳಬೆಳಗ್ಗೆನೆ ಎಬ್ರಿಸಿ ಮಾರ್ಕೆಟ್ ಕಳಿಸ್ತಿದ್ರು ಎಲ್ಲ ಎತ್ಕೊಬರಕ್ಕೆ. ಮಂಜ ಮನೆ ಹಿರಿ ಸೊಸೆ ಆದವಳು ಎಲ್ರಿಗೂ ಕೆಲಸನ ಹಂಚ್ತಾಳೆ. 108 ಕೆಲಸ ಇರುತ್ತೆ ಕಣೋ, ಅವಳಿಗೊಬ್ಬಳಿಗೆ ಮಾಡೋಕ್ಕಾಗತ್ತೆ ಹೇಳು? ಅದಕ್ಕೆ ಕೆಲಸನ ಹಂಚ್ತಾಳೆ. ಬಟ್ ಈ ಸಲ ಮನೇಲೇ ಇಲ್ವಲ್ಲ, ಅದಕ್ಕೆ ಕಣೆ ಮನೇಲಿ ಕಳೆ ಇಲ್ಲ ಅನ್ನೋದು. ಮುನ್ಸ್ವಾಮಿ ಸರ್, ಇವತ್ತಿನ ಸ್ಕೆಡ್ಯೂಲ್ ಏನು? ಮೇಡಮ್, ಅಂಥ ಇಂಪಾರ್ಟೆಂಟು ಕೆಲಸ ಏನೂ ಇಲ್ಲ. ಯಾವ್ದಾರು ಕೇಸ್ ಬಂದರೆ ಮಾತ್ರ ನೋಡಬೇಕು ಮೇಡಮ್. ಹೌದಾ?
ಯಾಕೆ ಮೇಡಮ್ ಕೇಳಿ ಹೀಗೆ ಕೇಳ್ತಾ ಇದ್ದೀರಾ? ಒಂದು ಅರ್ಧ ಗಂಟೆ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗಿ ಬನ್ನಿ ಮೇಡಮ್. ಏನಾದರೂ ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡಿ. ಮಾಡ್ತೀನಿ ಮೇಡಮ್, ಖಂಡಿತ. ನಮ್ಮ ಮೇಡಮು ಗೃಹಿಣಿ ಆಗೋದಕ್ಕೂ ಸೈ, ಪೊಲೀಸ್ ಆಗೋದಕ್ಕೂ ಸೈ. ಯಾರಪ್ಪ ನೀವೆಲ್ಲ? ನಿಮ್ಮ ಹಿತೈಷಿಗಳು. ರೀ, ಯಾರ ರೌಡಿಗಳು ಒಳಗಡೆ ನುಗ್ತಾ ಇದ್ದಾರೆ. ಯಾರಪ್ಪ ನೀವು? ಯಾರೋ ನೀವೆಲ್ಲ ಏನಕ್ಕೆ ಬಂದಿದ್ರ? ಯಾರು ನೀವೆಲ್ಲ? ಬಿಡ್ರಪ್ಪ ಅವನನ್ನ. ಯಾರು ನೀವೆಲ್ಲ? ಅಯ್ಯೋ ದೇವ್ರೆ. ಯಾರೋ ನೀವೆಲ್ಲ? ಏನ್ ಮನೇಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಿ? ಯಾರೋ ನೀವೆಲ್ಲ? ಅದನ್ನ ಕೇಳಕ್ ನೀನ್ ಯಾರೋ? ದೊಡ್ಡಪ್ಪ, ನೋಡಿಪ್ಪ, ಏನೇ ಇದ್ರು ಅದನ್ನ ಮಾತಲ್ಲೇ ಬಗೆಹರಿಸ್ಕೊಳ್ಳೋಣ. ಏನು ಮಾಡೋದಕ್ಕೆ ಹೋಗ್ಬೇಡಿ. ಮಾಡ್ಬಾರ್ದಂತೆ ನೋಡ್ರು. ಅವಳು ಬಂದ್ರೆ ಅವಳಿಗೆ ಹೇಳ್ಬಿಡಿ ಇದು ಶಾಂಪಲ್ ಅಂತ. ಇನ್ನೊಂದು ಸತಿ ನಮ್ಮ ಬಾಸ್ ತಂಟೆ ಬರೋಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಅವಳು ಮಾತ್ರ ಅಲ್ಲ, ಎಲ್ಲರೂ ಅನುಭವಿಸ್ತೀರಾ. ಏಯ್ ಬಂದ್ರ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೌದು ಮಾವಯ್ಯ, ಇನ್ನು ಅಪ್ಪು ಮದುವೆಲಿ ಯಾವುದೇ ಚೇಂಜಸ್ ಇಲ್ಲ. ಚಿಕ್ಕಿ, ಜಸ್ಟ್ ಮಿನಿಟ್ ಪ್ಲೀಸ್. ತಾತ, ನಾನು ಇಷ್ಟಪಟ್ಟಿರೋ ಹುಡುಗಿನ ನಿಮ್ಮ ಎದುರುಗಡೆ ಕರ್ಕೊಬಂದು ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ನೀವು ಹೇಳ್ದಾಗೆ ಅಶೋಕನ್ ಮದುವೆ ದಿನ ನೀವು ತೋರಿಸಿರೋ ಹುಡುಗಿನ ನಾ ಮದುವೆ ಆಗಬೇಕು. ಇದೇ ತಾನೇ ನಿಮ್ಮ ಕಂಡೀಷನ್? ನೀನ್ ಮಾತಾಡೋ ಚಾನ್ಸ್ ಮುಗ್ದೋಯ್ತು ಅಲ್ವೋ? ನಿನ್ ಹುಡುಗಿನ ತಾತನ ಮುಂದೆ ಕರ್ಕೊಂಬಂದು ನಿಲ್ಸೋದಕ್ಕೆ ನಿನ್ಗೇನೋ ಭಯ? ನಾವು ಹುಡುಗಿನ ನೋಡಿದೀವಿ ಅಂದ ತಕ್ಷಣ ನಿನ್ ಪ್ರೀತಿನ ನೀನ್ ತ್ಯಾಗ ಮಾಡ್ತಿದ್ಯಾ? ನೀನಂತೂ ನಿನ್ ಪ್ರೀತಿನ ಒಪ್ಕೊಳ್ಳಲ್ಲ. ನಾನೇ ನಮ್ಮನೆ ಸೊಸೆನ ಮಾವಯ್ಯನ ಮುಂದೆ ತಂದು ನಿಲ್ಲಿಸ್ತೀನಿ. ಬನ್ನಿ ಸೀತಾ. ಮಾವಯ್ಯ, ನಮ್ಮಪ್ಪು ಪ್ರೀತಿ, ನಿಮ್ ಸೊಸೆ. ಮಾವಯ್ಯ, ರಾಮನ ಸೀತಾ.
ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಈ ವಿಷಯನ ಇವತ್ತು ನಮ್ಗೆಲ್ಲ ಸರ್ಪ್ರೈಸ್ ಆಗಿ ಹೇಳ್ಬೇಕು ಅಂತ ಅಪ್ಪು ಪ್ಲಾನ್ ಮಾಡಿದ್ದ. ಆದ್ರೆ ನಾವೇ ಅವನಿಗೆ ಸರ್ಪ್ರೈಸ್ ಕೊಡ್ತಾ ಇದೀವಿ. ಸೀತಾರಾಮ ಸಾರ್ಥಕವಾಯ್ತು. ನಿಮ್ಮಿಬ್ಬರ ಜೋಡಿನ ನೋಡಿ ನನ್ನ ಹೃದಯ ತುಂಬಿ ಬರ್ತಾ ಇದೆ. ಈ ಯುಗಾದಿ ಹಬ್ಬ ಎಲ್ಲಕ್ಕಿಂತ ವಿಶೇಷವಾದ ಹಬ್ಬ ಆಗಿದೆ ನನಗೆ. ಥ್ಯಾಂಕ್ಸ್ ಸೀತಾ, ನೀನು ನನ್ನ ಮೊಮ್ಮಗನ ಬದುಕಲ್ಲಿ ಬಂದಿದ್ದಕ್ಕೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಏನೇ ಹೇಳಕ್ ಬಂದೆ ಅಂದ್ರೆ, ನಿಮ್ಮಿಬ್ಬರು ಗುಟ್ಟು ನನಗೆಲ್ಲ ಗೊತ್ತಾಗಿದೆ. ಈಗ ಹೇಳೋ ಪ್ರಯತ್ನ ಪಡಬೇಡ, ನಾನು ಒಪ್ಪಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ದಾದಾ, ಐ ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಆಕ್ಚುಲಿ ನಾನು ಸೀತಾ ಈ ವಿಷಯ ಬಗ್ಗೆ ಮಾತಾಡಬೇಕು ಅಂತಾನೆ ಇದ್ವಿ. ಅಷ್ಟರಲ್ಲಿ ನೀನ್ ನನ್ನ ಹತ್ರ ಹಂಚ್ಕೊಂಡ್ರೇನೆ ನನಗೆ ವಿಷಯ ಗೊತ್ತಾಗೋದಾ? ಇಲ್ಲ ಅಂದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನು ನಿನ್ನ ಹೆತ್ತಿಲ್ಲ, ನಿನ್ನ ಅಮ್ಮ ಕಣೋ. ಸೀತಾ, ನೀನ್ ಕಣ್ಣು ನೋಡಿದ್ರೇನೆ ಹೇಳ್ಬೋದು ನೀನ್ ಅಪ್ಪುನ ಎಷ್ಟು ಪ್ರೀತಿಸ್ತಾ ಇದೀಯಾ ಅಂತ. ಇಲ್ಲಿ ನೋಡಿ, ನೀವಿಬ್ರು ಎಂಥ ತಪ್ಪು ಮಾಡಿಲ್ಲ ನಿಮ್ ಪ್ರೀತಿನ ಹೀಗ್ ಮುಚ್ಚಿಡೋದಕ್ಕೆ. ಮ್ಯಾಮ್, ಮ್ಯಾಮ್, ನಾನು ನಿನ್ನ ಅತ್ತೆ ಅಥವಾ ಅಮ್ಮ ಅಂತ ಕರಿ, ಇಲ್ಲ ಅಪ್ಪು ಕರಿಯೋ ಹಾಗೆ ಚಿಕ್ಕಿ ಅಂತ ಕರಿ. ಯಾವುದು ಬೇಡ, ಭಾರ್ಗವಿ ಅಂತಾನೆ ಕರಿ, ಪರವಾಗಿಲ್ಲ. ಆದ್ರೆ ನೋ ಮ್ಯಾಮ್. ನನ್ನ ಅಪ್ಪು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಂತಂದ್ಮೇಲೆ ನಿನ್ ಸ್ಥಾನನೇ ಬೇರೆ. ಥ್ಯಾಂಕ್ ಯು ಚಿಕ್ಕಿ. ಲೇ ತಮ್ಮ, ನನ್ನ ಬಾರ್ಗು ನೋಡೋ ಮ್ಯಾಚ್ ದಿಕ್ಕನ್ನೇ ಬದಲಾಯಿಸ್ಬಿಟ್ಲು. ಹಂಗೆ ಹಾಕ್ಬೇಕು ಗೂಗ್ಲಿನ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ, ದಿಸ್ ಮೀನ್ಸ್ ಅ ಲಾಟ್. ಹೋಗೋ, ಫಾರ್ಮಾಲಿಟೀಸ್ ಬೇಡ ಅಂತ ಹೇಳದೆ ತಾನೆ. ಅಯ್ಯೋ ಮಾವಯ್ಯ, ನಮ್ಮ ಸಂಭ್ರಮದಲ್ಲಿ ಮದುಮಗಳನ್ನೇ ಮರ್ತು ಬಿಟ್ಟಿದೀವಿ ನೋಡಿ. ಪಾಪ ಬೆಳಗ್ಗೆಯಿಂದ ಅವ್ರು ಹಸ್ಕೊಂಡಿರ್ತಾರೆ, ಏನೂ ತಿಂದಿರಲ್ಲ. ಬನ್ನಿ ಬನ್ನಿ, ಎಲ್ಲ ಊಟಕ್ಕೆ ಹೋಗೋಣ. ಸೀತಾರಾಮ ಇವರಿಬ್ಬರನ್ನು ಮದುಮಕ್ಕಳ ಥರ ನೋಡೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಸೀತಾ, ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಹೆಣ್ಣನ್ನು ಕೇಳ್ತೀನಮ್ಮ. ಸರ್, ನಾನು ನನ್ನ ಬಗ್ಗೆ ಎಲ್ಲ ಹೇಳ್ಕೋಬೇಕು. ನಮ್ಮನೇಲಿ ನಾನು ಒಬ್ಳೇ. ಮಾವಯ್ಯ ಹೇಳಿದ್ರಲ್ಲ, ಅವ್ರಿಗೆ ಹುಷಾರಿಲ್ಲ, ತುಂಬಾ ಹೊತ್ತು ನಿಂತಿದ್ರೆ ಆಯಾಸ ಆಗುತ್ತೆ, ಡನ್ ಮಾಡ್ಬೇಕಲ್ಲ. ಅವರು ನಿಮ್ಮ ಮನೆಗೆ ಬಂದು ಮಾತಾಡ್ತಾರೆ. ಈಗೆಲ್ರ ಮುಂದೆ ಅವೆಲ್ಲ ಯಾಕೆ ಅಲ್ವಾ? ಬನ್ನಿ ಮಾವಯ್ಯ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದಿಲ್ಲಮ್ಮ. ಆಮೇಲೆ ನಿನ್ನ ಮನೆ ಪರಿಸ್ಥಿತಿನ ಈಕೆ ಎಲ್ಲ ನನಗೆ ಹೇಳಿದ್ದಾಳೆ. ಬೇಡ, ಯಾವ ಜೀವ ಯಾರನ್ನು ವರಿಸೋದು ದೈವ ತೀರ್ಮಾನ. ಅದನ್ನು ಮೀರಿ ಸಾಗದು ಈ ಜೀವನ. ಸ್ನೇಹದಿಂದ ಪ್ರೇಮವು ಅರಳೋದು ಸುಂದರ ಧ್ಯಾನ. ಹೃದಯ ತೆರೆದು ಹರಸಲಿ ಎಲ್ಲ ಮನ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನೀನ್ ಯಾಕೆ ನಿಂತಿದ್ಯಾ? ಬಾ ಕೂತ್ಕೊ, ಊಟ ಮಾಡೋಣ. ಬೇಡಪ್ಪ, ನಾನು ಆಮೇಲೆ ಊಟ ಮಾಡ್ತೀನಿ.
ಯಾಕೆ? ಸರಿ ಸರಿ, ಊಟ ಮಾಡಿ ಮೇಡಮ್. ಬೇಗ ಬೇಗ ಊಟ ಮಾಡಿದ್ರೆ ಮನೆಗೆ ಹೊರಡ್ಬೋದು. ಸುಬ್ರಹ್ಮಣ್ಯ, ಊಟ ಕೂರ್ತಾ ಇದ್ದಾಗ ಹೊರಡ ಮಾತಾಡ್ತಿಲ್ಲ. ನೀನ್ ಸುಮ್ಮನೆ ಇರು. ನೀನ್ ನಿಧಾನಕ್ತೇನಮ್ಮ. ಅಮ್ಮ, ಬೆಂಡೆಕಾಯಿ ಪಲ್ಯ ಶ್ರೀವಲ್ಲಿ ಕೊಟ್ಟಿದ್ದು. ಆಹಾ, ಶ್ರೀವಲ್ಲಿ ಕೊಟ್ಟಿದ್ದಾಳೆ ಅಂದ್ಮೇಲೆ ರುಚಿಯಾಗೇ ಇರುತ್ತೆ. ಅಪ್ಪ, ಇಲ್ಲಿ ಬಾ. ಇಲ್ಲಿ ಯಾಕೋ? ನೀನ್ ಇಲ್ಲಿ ಬಂದು ಕೂತ್ಕೋ, ಹೇಳ್ತೀನಿ. ಇದು ನನ್ ತುತ್ತು, ನೀನ್ ತಿನ್ಲೇಬೇಕು. ಹಾಗಿದ್ರೆ ಅಣ್ಣ, ಇದು ನನ್ ತುತ್ತು, ನೀನ್ ತಿನ್ಲೇಬೇಕು. ಇದ್ರಲ್ಲಿ ಅರ್ಧ ತುತ್ತು ದೊಡ್ಡ ಮಗನ್ಗೆ. ಮತ್ಯಾಕ್ ಕಣ್ಣಲ್ಲಿ ನೀರು ಶ್ರಾವಣಿ? ಖುಷಿಗೆ. ನಮ್ಮನೆಯಲ್ಲೂ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೇವೆ. ಆದ್ರೆ ಊಟ ಮಾಡುವಾಗ ಒಬ್ರು ಮುಖ ಒಬ್ರು ನೋಡೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲಿ ನೀವೆಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ತಾ, ಕೈ ತುತ್ತಿನ ಜೊತೆ ಕಾಳಜಿ ಪ್ರೀತಿ ತೋರಿಸ್ತಾ ನೀವೆಲ್ಲರೂ ಊಟ ಮಾಡ್ತಿರೋದನ್ನ ನೋಡ್ತಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚಾಗ್ತದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿದ್ಯಾ? ಯಾಕೆ ಹೀಗೆ ಮಾಡಿದೆ ನೀನು? ಶಾರ್ವರಿ ಅವರೇ, ವಯಸ್ಸಿಗೆ ಬಂದಿರೋ ಮಕ್ಕಳ ಮೇಲೆ ಕೈ ಮಾಡೋದು ಸರಿಯಲ್ಲ. ನೋಡಿ, ಇದಕ್ಕೆಲ್ಲ ತಲೆ ಹಾಕ್ಬೇಡಿ ನೀವು. ವಯಸ್ಸಿಗೆ ಮೀರಿದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾಳೆ. ಅವಳನ್ನ ಬೆಳೆಸೋದು ನನ್ನ ಜವಾಬ್ದಾರಿ. ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ನೀವು ಅವಳನ್ನ ಸೇವ್ ಮಾಡಿ ಕರ್ಕೊಂಡ್ ಬಂದಿರೋದಕ್ಕೆ ಥ್ಯಾಂಕ್ಸ್. ಅದಕ್ಕೂ ಮೀರಿ ಅಧಿಕಾರನ ತೋರ್ಸಕ್ ಬರಬೇಡಿ. ಅಧಿಕಾರನ? ಛೆ, ಹಾಗೆಲ್ಲ ಯೋಚನೆ ಮಾಡಲಿಲ್ಲ ಶಾರ್ವರಿ ಅವರೇ. ಮಕ್ಕಳ ಮೇಲೆ ತಾಯಿಗಿಂತ ಅಧಿಕಾರ ಬೇರೆ ಯಾರಿಗಿರುತ್ತೆ ಹೇಳಿ? ಆ ಅಧಿಕಾರನ ಪ್ರೀತಿ ಮೂಲಕ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬೇಕಾಗಿಲ್ಲ, ನನಗೇನು ಹೇಳೋದು ಬೇಕಾಗಿಲ್ಲ. ನನ್ನ ಮಗಳನ್ನ ನಾನು ಹೇಗೆ ನೋಡ್ಕೊಳ್ಬೇಕು, ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಪ್ರೀತಿಸ್ತೀನೋ, ಬೈತೀನೋ, ಹೊಡಿತೀನೋ ಅದು ನನಗೆ ಅವಳಿಗೆ ಬಿಟ್ಟಿರೋದು. ನೀವು ಸುಮ್ಮನಿದ್ಬಿಡಿ ಪ್ಲೀಸ್. ಓಕೆ, ಎನಫ್. ಸಾರಿ, ಕೇಳ್ತಿದ್ದೀನಲ್ಲ ಮಾಮ್. ಮಾಮ್, ನನ್ನನ್ನು ಹಾಕಿ ಕರಿಬೇಡ ನೀನು. ನನ್ನ ಮಗಳಾಗೋದಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ಎಷ್ಟು ಘನತೆ ಗೌರವದಿಂದ ಬದುಕಿದ್ದೀನಿ ಅಂಥದ್ರಲ್ಲಿ ನೀನು ಆ ದರಿದ್ರ ಹುಡುಗರ ಜೊತೆ ಸೇರ್ಕೊಂಡು ಈ ಮಟ್ಟಕ್ಕೆ ಇಳಿದ್ಬಿಟ್ಯಾ? ನನ್ನ ನಂಬಿಕೆ ಎಲ್ಲ ಸತ್ತೋಯ್ತು. ನಿನ್ನ ಇಂಥ ಪರಿಸ್ಥಿತಿಯಲ್ಲಿ ನೋಡ್ತಿದ್ರೆ
ನನ್ನ ಮಗಳು ನನ್ನ ಕೈ ಬಿಟ್ಟು ಹೋದ್ಲು ಅನ್ನಿಸ್ತಿದೆ. ಸಾರಿ ಮಾಮ್, ನಾನು ನಿಜವಾಗ್ಲೂ ಅಲ್ಲಿ ಬೇಕು ಅಂತ ಹೋಗಿದ್ದಲ್ಲ. ಅವ್ರು ಪ್ಯಾಚಪ್ಪಗ್ ಅಂತ ಕರಿತಿದ್ದಾರೆ, ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಅನ್ಕೊಂಡು ಹೋದೆ. ಆದ್ರೆ ಅಲ್ಲಿ ಹೋಗಾದ್ಮೇಲೆ ಏನೇನೋ ಆಗೋಯ್ತು. ಸಾರಿ ಮಾಮ್, ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಈ ಮನೆ ಹೆಸರು ಕೆಡಿಸೋ ಅಂತ ಕೆಲಸ ಮಾಡಕ್ ನನಗೂ ಇಷ್ಟ ಇಲ್ಲ. ಅದ್ ಸರಿ, ನಾ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ? ರಾತ್ರಿ ತುಳಸಿ ಅಮ್ಮನೇ ಡ್ರೈವ್ ಮಾಡಿಕೊಂಡು ನಿನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ವಾಟ್? ನೀವು ಡ್ರೈವ್ ಮಾಡಿದ್ರಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ನಿನ್ನಿಂದ ಥ್ಯಾಂಕ್ಸ್ ಬೇಕಾಗಿಲ್ಲ ನಿಧಿ. ನಿನ್ನನ್ನು ಕಾಪಾಡಿದ್ದೀನಿ ಅಂತ ನಿಂಗೆ ಅನ್ಸಿದ್ರೆ ನಾನು ನಿನ್ನಿಂದ ಒಂದು ಸಹಾಯ ಕೇಳ್ತೀನಿ, ಮಾಡ್ತೀಯಾ? ಸಹಾಯನಾ? ಏನು ಬೇಕಾದರೂ ಕೇಳಿ, ನಾನು ಮಾಡ್ತೀನಿ. ಈ ಮನೆಯಲ್ಲಿ ಯಾರೇ ಬೇಜಾರು ಮಾಡಿಕೊಂಡ್ರು, ಯಾರೇ ನೊಂದ್ಕೊಂಡ್ರು ಮನೆ ವಾತಾವರಣ ಹಾಳಾಗತ್ತೆ. ಮನೆ ವಾತಾವರಣ ಹಾಳಾದರೆ ನನಗೂ ಬೇಜಾರಾಗತ್ತೆ. ಅದಕ್ಕೆ ಇನ್ನು ಮುಂದೆ ಈ ರೀತಿ ಕೆಲ್ಸಗಳು ಮಾಡೋದಿಲ್ಲ ಅಂತ ನೀನು ನನಗೆ ಮಾತು ಕೊಟ್ಟರೆ ನನಗೆ ಸಹಾಯ ಆಗತ್ತೆ, ಖುಷಿನೂ ಆಗತ್ತೆ. ಶೋರ್, ಇನ್ಮೇಲೆ ನಿಮಗೋಸ್ಕರನಾದರೂ ನಾನು ಡೀಸೆಂಟ್ ಆಗಿರ್ತೀನಿ, ತುಂಬ ಕೇರ್ಫುಲ್ ಆಗಿರ್ತೀನಿ. ಇನ್ನು ಯಾವತ್ತೂ ಇಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ಅ ಪ್ರಾಮಿಸ್, ಓಕೆನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.